ಈಸಿ ಮತ್ತು ತುಂಬಾ ಸಿಂಪಲ್ ಆಗಿ ಖಾರ ಪೊಂಗಲ್ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಒಂದು 10 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ. ನಾನಿಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೀವಿಲ್ಲಿ ಅಕ್ಕಿ ಯಾವ್ದು ತೊಗೊಂಡ್ರೂ ಭೀ ನಡೆಯುತ್ತೆ. ಬಾಸ್ಮತಿ ಆಗಿರ್ಬೋದು ಅಥವಾ ನಾರ್ಮಲ್ ಅಕ್ಕಿ ಅನ್ನಕ್ಕೆ ಯಾವ್ದು ಬಳಸ್ತೇವೆ ನೋಡಿ ಅದನ್ನೇ ತೊಗೋಬೋದು. ಇಲ್ಲಿ ಅಂದರೆ ಯಾವ್ದು ಇದ್ದು ತೊಗೋಬೋದು. ಅದೇ ಕಪ್ಪಿಲೆ 1 ಕಪ್ ಆಗೋವಷ್ಟು ಇಲ್ಲಿ ನಾನು ಹೆಸರು ಬೇಳೆ ತೊಗೊತಿದ್ದೀನಿ. ಸ್ವಲ್ಪ ಕಮ್ಮಿ ಕೂಡ ತೊಗೋಬೋದು, ಇಷ್ಟ ಇಲ್ಲ ಅಂದರೆ. 2 ಸಮ ಕ್ವಾಂಟಿಟಿದಾಗ ತೊಗೊಂಡಿದ್ದೀನಿ ನಾನಿಲ್ಲಿ. ಇವಾಗ ಎರಡನ್ನೂ ಕ್ಲೀನಾಗಿ 1 ರಿಂದ 2 ಸಲ ಇದನ್ನು ತೊಳ್ಕೊಂಡು ತೊಗೋಬೇಕು. ಇವಾಗ ನೋಡಿ 1-2 ಸಲ ಇದನ್ನು ಕ್ಲೀನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ ಪೂರ್ತಿಯಾಗಿ. ಸೊ ಇವಾಗ ಇದನ್ನು ಕುಕ್ಕರ್ದಲ್ಲಿ ಸೇರಿಸ್ತಿದ್ದೀನಿ. ಇವಾಗ ಇಲ್ಲಿ ನೀರು ಎಷ್ಟು ಹಾಕಬೇಕಂದ್ರೆ ಸುಮಾರು ನಾನಿಲ್ಲಿ ಒಂದು 5 ರಿಂದ 6 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಿದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಭೀ ನಡೆಯುತ್ತೆ, ಮುಂದೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಸುಮಾರು ಇವಾಗ ನಾನು ಒಂದು 5.5 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿನಿ. ಓಕೆ ನೋಡಿ, ಎಲ್ಲನೂ ಒಂದೇ ಕಪ್ ಇರಲಿ. ಇವಾಗ 5.5 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ನಾನಿಲ್ಲಿ ಅರಿಶಿನ ಸೇರಿಸ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು 3 ರಿಂದ 4 ಸೀಟಿ ಹೊಡ್ಸ್ಕೊಂಡು ತೊಗೋಬೇಕು. ಇಲ್ಲಿ ನೆನೆಸ್ಕೊಂಡು ತೊಗೊಂಡ್ರೆ ಜಾಸ್ತಿ ಹೊಡ್ಸೋದೇನು ಬೇಕಾಗಿಲ್ಲ. ಒಂದು 2 ಸೀಟಿ ಹೊಡ್ಸ್ಕೊಂಡು ನಡೆಯುತ್ತೆ ನೆನೆಸ್ಕೊಂಡು ತೊಗೊಂಡ್ರೆ. ಇವಾಗ ನೋಡಿ ನಾನಿಲ್ಲಿ ಸುಮಾರು ಒಂದು 3 ಸೀಟಿ ಆಗೋ ತನಕ ಹೊಡಿಸಿದ್ದ ಪರ್ಫೆಕ್ಟಾಗಿ ಬೆಂದಿದೆ. ಇದು ಜಾಸ್ತಿ ಸಾಫ್ಟ್ ಕೂಡ ಬೇಯಿಸ್ಕೋಬಾರ್ದು, ಅಷ್ಟು ಮಜಾ ಬರೋದಿಲ್ಲ ತಿನ್ನುವಾಗ. ಹೀಗಾಗಿ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ. ಈ ರೀತಿ ಬೆಂದಿದೆ ಸಾಕಾಗುತ್ತೆ. ಇವಾಗ ಇಲ್ಲಿ ನಾನು ಕಡೆಯಲ್ಲಿ ಒಂದು 2 ರಿಂದ 3 ಚಮಚ ಆಗುವಷ್ಟು ತುಪ್ಪ ಸೇರಿಸ್ತಿದ್ದೀನಿ. ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೋಬೋದು. ತುಪ್ಪ ಬಿಸಿ ಆಗಬೇಕು. ಇವಾಗ ತುಪ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ತಿದ್ದೀನಿ. ಮತ್ತು ತುರ್ಕೊಂಡೆ ಹಸಿ ಶುಂಠಿ ಸೇರಿಸ್ತಿದ್ದೀನಿ ಒಂದು ಸ್ವಲ್ಪನೇ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪನೇ ಕಾಜು ಸೇರಿಸ್ತಿದ್ದೀನಿ. ಕಾಜು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಮತ್ತು ಒಂದು ಸ್ವಲ್ಪ ಇಂಗು ಸೇರಿಸ್ತಿದ್ದೀನಿ. ಮತ್ತು ಕಾಳು ಮೆಣಸು ಹಾಕಬೇಕಾಗುತ್ತೆ. ಅದ್ರ ಬದಲಾಗಿ ನಾನಿಲ್ಲಿ ಪೌಡರ್ ಸೇರಿಸ್ತಿದ್ದೀನಿ. ಕಾಳು ಮೆಣಸು ತಿನ್ನುವಾಗ ಬಾಯಲ್ಲಿ ಸಿಗುತ್ತೆ, ಹೀಗಾಗಿ ಮಕ್ಕಳು ತಿನ್ನೋದಿಲ್ಲ ಅಂತ ನಾನು ಇಲ್ಲಿ ಪೌಡರ್ ಸೇರಿಸ್ತಿದ್ದೀನಿ. ಕಾಳು ಮೆಣಸು ಹಾಕೋದಾದರೆ ಇಲ್ಲೇನೇ ಹಾಕೋಬೇಕು ತುಪ್ಪದಲ್ಲಿ. ಓಕೆ, ಇವಾಗ ಒಂದು ಸ್ವಲ್ಪ ಎಲ್ಲ ಸಾಮಗ್ರಿನ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ಕಾಜು ಒಂದು ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆಗಬೇಕು. ಇವಾಗ ನೋಡಿ ಈ ಟೈಮ್ನಲ್ಲಿ ನಾನಿಲ್ಲಿ ಈ ಪೆಪ್ಪರ್ ಪೌಡರ್ ಸೇರಿಸ್ತಿದ್ದೀನಿ, ಅಂದರೆ ಕಾಳು ಮೆಣಸಿನ ಪೌಡರ್ ಸೇರಿಸ್ತಿದ್ದೀನಿ. ಖಾರಕ್ಕೆ ನೋಡ್ಕೊಂಡು ಹಾಕೋಬೇಕು. ನಾವು ಇಲ್ಲಿ ಮೆಣಸಿನ್ಕಾಯಿ ಕೂಡ ಹಾಕಿರ್ತೇವೆ. ಓಕೆ, ಇದು ಕೂಡ ಒಂದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಸೇರಿಸ್ತಿದ್ದೀನಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಇವಾಗ ನೋಡಿ ಎಲ್ಲ ಸೇರಿಸಿ ಹುರ್ಕೊಂಡಾದ್ಮೇಲೆ ಇಲ್ಲಿ ಬೇಯಿಸಿದಂತಹ ಬೇಳೆ ಮತ್ತು ಅಕ್ಕಿ ಪೇಸ್ಟ್ನ ಸೇರಿಸ್ತಿದ್ದೀನಿ. ಬೇಯಿಸುವಾಗ ಜಾಸ್ತಿ ನೀರು ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಮತ್ತು ಜಾಸ್ತಿ ಸಾಫ್ಟ್ ಕೂಡ ಬೇಯಿಸ್ಕೋಬಾರ್ದು, ಅಷ್ಟು ಸರಿಯಾಗಿ ಬರೋದಿಲ್ಲ. ಒಂದು ವೇಳೆ ನೀವು ಬೇಯಿಸುವಾಗ ನೀರು ಕಮ್ಮಿ ಅನಿಸಿದರೆ ಇಲ್ಲಿ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಇಲ್ಲಿ ನೀರು ಹಾಕೋದಾದರೆ ಇಲ್ಲಿ ಬಿಸಿನೀರೇ ಹಾಕ್ಕೊಳ್ಳಿ, ಅಂದರೆ ಬಿಸಿ ನೀರು ಮಾಡ್ಕೊಂಡು ಹಾಕೋಬೇಕು. ಇವಾಗ ನನಗೆ ಇಲ್ಲಿ ಜಾಸ್ತಿ ಗಟ್ಟಿ ಅನಿಸ್ತಿದೆ, ಹೀಗಾಗಿ ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನ ಸೇರಿಸ್ತಿದ್ದೀನಿ. ನೋಡ್ಕೊಂಡು ನೀವು ಇಲ್ಲಿ ಉಗುರು ಬೆಚ್ಚಗಿನ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ತಣ್ಣಗಾದರೆ ಇದು ಪೂರ್ತಿಯಾಗಿ ಗಟ್ಟಿ ಆಗುತ್ತೆ. ಹೀಗಾಗಿ ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ. ಮೊದಲು ಕೂಡ ಹಾಕಿರ್ತೇವೆ ಉಪ್ಪು, ಇಲ್ಲಿ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ಮತ್ತು ನಿಮಗೆ ಜಾಸ್ತಿ ಖಾರ ಬೇಕಿದ್ದರೆ ಹಸಿ ಮೆಣಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಮಾತ್ರ ನಾನು ಇದನ್ನು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಕೊನೆಗೆ ಇದಕ್ಕೆ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ. ಜಾಸ್ತಿ ಹೊತ್ತಾಗಿ ಕುದಿಸ್ಕೋಬಾರ್ದಿದು. ಓಕೆ ನೋಡಿ, ನಮ್ಮ ರುಚಿಯಾಗಿರುವಂತಹ ಹೆಲ್ದಿ ಆಗಿರುವಂತಹ ಖಾರ ಪೊಂಗಲ್ ರೆಸಿಪಿ ತಯಾರಾಗಿದೆ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ಮಾಡುವಾಗ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಸಾಫ್ಟಾಗೇ ಇರಬೇಕಿದು.